ಏಷ್ಯಾ ಕಪ್ ಟೂರ್ನಿಗೆ ಟೀಂ ಇಂಡಿಯಾ ಸ್ಕ್ವಾಡ್ನಲ್ಲಿ ಸಾಕಷ್ಟು ಆಟಗಾರರ ಹೆಸರುಗಳು ಚರ್ಚೆಯಲ್ಲಿವೆ. ಆದರೆ ಮೊಹಮ್ಮದ್ ಶಮಿ ಹೆಸರು ಮಾತ್ರ ಸದ್ದೇ ಇಲ್ಲ. 34 ವರ್ಷ ವಯಸ್ಸಿನ ಶಮಿ ಪದೇ ಪದೇ ಇಂಜುರಿಗೆ ತುತ್ತಾಗ್ತಾ ಇದ್ರು. ಇದೀಗ ಫಿಟ್ನೆಸ್ ಕಾರಣದಿಂದಲೇ ಶಾಶ್ವತವಾಗಿ ತಂಡದಿಂದ ದೂರವಾಗ್ತಾರಾ ಎನ್ನುವಂತ ಅನುಮಾನಗಳು ಶುರುವಾಗಿವೆ. ಇಂಗ್ಲೆಂಡ್ ಸರಣಿಗೂ ಮುನ್ನ ಶಮಿ ಜೊತೆ ಮಾತನಾಡಿದಂತ ಬಿಸಿಸಿಐ ಶಾಕಿಂಗ್ ವಿಚಾರವೊಂದನ್ನು ಹೇಳಿದೆ. ಏನದು ಅನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತದ ವೇಗಿ ಮೊಹಮ್ಮದ್ ಶಮಿ ಅವರಿಗೆ ಕ್ರಿಕೆಟ್ ಲೋಕದಲ್ಲಿ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಆದರೆ ಟೀಂ ಇಂಡಿಯಾ ಪರ ಶಮಿ ಅವರನ್ನ ನೋಡಬೇಕು ಅನ್ನುವಂಥ ಆಸೆ ಮಾತ್ರ ಕೈಗೂಡ್ತಾನೇ ಇಲ್ಲ. ಇತ್ತೀಚೆಗೆ ಫಿಟ್ನೆಸ್ ಕಾರಣದಿಂದಲೇ ಶಮಿ ಅವರನ್ನ ಇಂಗ್ಲೆಂಡ್ ವಿರುದ್ಧದ ಭಾರತದ 5 ಪಂದ್ಯಗಳ ಟೆಸ್ಟ್ ಸರಣಿಗೆ ಆಯ್ಕೆ ಮಾಡಿರಲಿಲ್ಲ. ಇಂಗ್ಲೆಂಡ್ ಪ್ರವಾಸಕ್ಕೆ ತಂಡವನ್ನ ಫೈನಲ್ ಮಾಡೋ ಮುನ್ನ ಅಜಿತ್ ಅಗರ್ಕರ್ ನೇತೃತ್ವದ ಬಿಸಿಸಿಐ ಆಯ್ಕೆ ಸಮಿತಿ ಶಮಿ ಅವರನ್ನ ಸಂಪರ್ಕ ಮಾಡಿತ್ತು. ಆದರೆ ಶಮಿಯೇ ಸ್ವತಃ ತಮ್ಮ ಫಿಟ್ನೆಸ್ ಬಗ್ಗೆ ಕಾನ್ಫಿಡೆನ್ಸ್ ಇರಲಿಲ್ವಂತೆ. ಇದೇ ಕಾರಣಕ್ಕೆ ಆಯ್ಕೆದಾರರು ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡಿದ್ರು ಎನ್ನುವಂತ ರಿಪೋರ್ಟ್ ಈಗ ಹೊರಬಿದ್ದಿದೆ. ಇದೀಗ ಏಷ್ಯಾ ಕಪ್ ಕೂಡ ಅದೇ ಕಥೆಯಾಗುವಂತ ಲಕ್ಷಣಗಳಿವೆ. T20I ಪಂದ್ಯಗಳಲ್ಲಿ ಶಮಿಗಿಲ್ಲ ಚಾನ್ಸ್. ಭಾರತ ಪರ ಮೊಹಮ್ಮದ್ ಶಮಿ ಕೊನೆ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಮಾರ್ಚ್ 9ರಂದು ಕಣಕ್ಕಿಳಿದಿದ್ರು. ಆ ಬಳಿಕ IPLನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಪರ ಕಣಕ್ಕಿಳಿದಿದ್ರು. ಆದರೆ IPLನಲ್ಲಿ ಅಷ್ಟೇನು ಉತ್ತಮ ಪ್ರದರ್ಶನ ನೀಡಿರಲಿಲ್ಲ. ಆ ಬಳಿಕ ಇಂಗ್ಲೆಂಡ್ ಟೆಸ್ಟ್ ಪ್ರವಾಸದಿಂದಲೂ ಕೂಡ ಹೊರಗುಳಿದಿದ್ರು. ಇದೀಗ ಏಷ್ಯಾ ಕಪ್ಗೂ ಕೂಡ ಶಮಿ ಹೆಸರು ರೇಸ್ನಲ್ಲಿಲ್ಲ. ಆದರೆ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಅಗ್ರ 5 ಸಕ್ರಿಯ ಬೌಲರ್ಗಳ ಪಟ್ಟಿಯಲ್ಲಿ ಶಮಿ ಹೆಸರು ಕೂಡ ಇದೆ. ಭಾರತದ ಸ್ಟಾರ್ ವೇಗಿಯಾಗಿರುವಂತಹ ಮೊಹಮ್ಮದ್ ಶಮಿ ಈ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. 108 ಪಂದ್ಯಗಳಲ್ಲಿ ಅವರು 24.05ರ ಬೌಲಿಂಗ್ ಸರಾಸರಿಯಲ್ಲಿ 206 ವಿಕೆಟ್ಗಳನ್ನು ಪಡೆದಿದ್ದಾರೆ. ಆದರೆ T20I ಮಾದರಿಯಲ್ಲಿ ಮಾತ್ರ ಬಿಸಿಸಿಐ ಯಂಗ್ಸ್ಟರ್ಸ್ ಮೇಲೆ ಕಣ್ಣಿಟ್ಟಿದೆ. ಹೀಗಾಗಿ ಶಮಿಗೆ ಚಾನ್ಸ್ ಸಿಗ್ತಾ ಇಲ್ಲ. ಯುವ ಆಟಗಾರರ ಮೇಲೆ ಆಯ್ಕೆ ಸಮಿತಿ ಕಣ್ಣು. ಅಜಿತ್ ಅಗರ್ಕರ್ ನಾಯಕತ್ವದ ಆಯ್ಕೆ ಸಮಿತಿಯು ಕಿರಿಯ ಆಟಗಾರರನ್ನೇ ಟಾರ್ಗೆಟ್ ಮಾಡಿದೆ. ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಆಕಾಶ್ ದೀಪ್ ಮತ್ತು ಪ್ರಸಿದ್ಧ ಕೃಷ್ಣ ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ರು. ಇತ್ತೀಚಿನ ತಿಂಗಳುಗಳಲ್ಲಿ ಹರ್ಷಿತ್ ರಾಣಾ ಮತ್ತು ಅನುಶುಲ್ ಕಾಂಬೋಜ್ ಕೂಡ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದಾರೆ. ಹರ್ಷದೀಪ್ ಸಿಂಗ್ ಕೂಡ ತಂಡದ ಭಾಗವಾಗಿದ್ದಾರೆ. ಇನ್ನು ಶಮಿ ಅವರನ್ನ ತಂಡದಿಂದ ಕಂಪ್ಲೀಟ್ ಆಗಿ ಹೊರಗೆ ಇಡದೇ ಇದ್ರೂ ಕೂಡ ಆಗಸ್ಟ್ 28ರಿಂದ ಪ್ರಾರಂಭವಾಗುವಂತ ದುಲೀಪ್ ಟ್ರೋಫಿಯಲ್ಲಿ ಅವರ ಫಾರ್ಮ್ ಮತ್ತು ಫಿಟ್ನೆಸ್ ಅನ್ನ ಸಾಬೀತುಪಡಿಸಬೇಕಾಗುತ್ತೆ. ಇನ್ನು ಶಮಿ ಪೂರ್ವ ವಲಯ ತಂಡದ ಭಾಗವಾಗುವಂತ ನಿರೀಕ್ಷೆ ಇದೆ. 2023ರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಪರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ ಶಮಿ ಆ ಬಳಿಕ ಇಂಜುರಿಯಿಂದಾಗಿ ಸಾಕಷ್ಟು ಪಂದ್ಯಗಳನ್ನ ಮಿಸ್ ಮಾಡಿಕೊಂಡಿದ್ದಾರೆ. ತಂಡಕ್ಕೆ ಕಂಬ್ಯಾಕ್ ಮಾಡೋಕೆ ಸಾಕಷ್ಟು ಬೆವರಿಳಿಸುತ್ತಿದ್ದಾರೆ. ಆದರೆ T20I ಮಾದರಿಗೆ ಸಾಕಷ್ಟು ಆಪ್ಷನ್ಸ್ ಇರೋದ್ರಿಂದ ಬಿಸಿಸಿಐ ಶಮಿ ಹೆಸರನ್ನ ತಗೊಳ್ಳೋಕೆ ರೆಡಿ ಇಲ್ಲ. ನಮಸ್ಕಾರ.